ಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಜಾತಿ ನಿಂದನೆ ಮತ್ತು ಬೋವಿ ಒಡ್ಡರ ಸಮಾಜದ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಗೂ ಈ ಕೇಸ್ಗೆ ಬಗ್ಗೆ ಆಸಕ್ತಿ ತೋರಿದ ಹಾರುಗೇರಿ ಪೊಲೀಸ್ ಠಾಣಾ ಸಿಬ್ಬಂದಿ ಮೊದಲೇ ಅಳಗವಾಡಿ ಗ್ರಾಮದಲ್ಲಿ ಬೋವಿ ಒಡ್ಡರ ಸಮಾಜ ಬೆರಳು ಏನಕ್ಕೆ ಅಷ್ಟೇ, ಇದು ಈ ರೀತಿ ಸಾಯೋ ಸ್ಥಿತಿವರೆಗೆ ಹೊಡೆದ್ರೆ ಹೇಗೆ? ಇದಕ್ಕೆ ಸಂಬಂಧಪಟ್ಟ ಹಾರುಗೇರಿ ಪೊಲೀಸರೇ ನೇರ ಹೊಣೆ ಹಾಗೂ ಮಾನ್ಯ ಡಿವೈಎಸ್ಪಿ ಹಾಗೂ ಎಸ್ಪಿ ಈ ಆರೋಪಿಗಳ ಹಿಂದೆ ಇರುವ ಕೈವಾಡಗಳು ಯಾವುವು? ಈ ಬಡ ದೀನ ದಲಿತ ಕುಟುಂಬಕ್ಕೆ ತಾವೇ ಖುದ್ದಾಗಿ ನ್ಯಾಯ ಒದಗಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಹಾರುಗೇರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಆರೋಪಿಗಳಿಗೆ ಭಯಾನೇ ಇಲ್ಲದೆ ಆಗಿದೆ. ಪಿಎಸ್ಐ ಹಾರುಗೇರಿ ಪೊಲೀಸ್ ಠಾಣೆಯವರಿಗೆ ಫಿರ್ಯಾದಿದಾರನೂ ಆದ ಮಂಜುನಾಥ್ ಎ ಒಡ್ಡರ್ ವಯಸ್ಸು 24 ವರ್ಷ. ಈತನಿಗೆ 2/10/2025 ರವಿ ಶಿಡ್ಗೂರ ಮತ್ತು ಬ್ಯಾಕುಡ ಗ್ರಾಮದ ಸಂತೋಷ್ ಬಚಂತ್ರಿ ಇವರು ಮಂಜುನಾಥ ಒಡ್ಡರ ಇವನನ್ನ ಹೊಡೆದು ಇವನ ಹತ್ತಿರವಿದ್ದ 2300 ಹಾಗೂ ಅವನ ಫೋನ್ ಹಾಗೂ ಅವನ ಕೊರಳಲ್ಲಿ ಇರುವಂತಹ ಚೈನ್, ಕೈಯಲ್ಲಿ ಇರುವಂತಹ ಉಂಗುರಗಳನ್ನ ಕಸಿದುಕೊಂಡು ಅವನನ್ನ ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ ಅಂತ ಹಲ್ಲೆಗೊಳಗಾದ ಮಂಜುನಾಥ್ ಒಡ್ಡರ್ ಅವರು ಹೇಳಿಕೊಂಡಿದ್ದಾರೆ ಮತ್ತು ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾದ ಯುವಕನ ತಂದೆ ತನ್ನ ಮಗನಿಗೆ ಅನ್ಯಾಯವಾಗಿದೆ, ಹಲ್ಲೆ ಮಾಡಿದ್ದಾರೆ. ಆರೋಪಿಗಳನ್ನ ಸುಮಾರು 5 ದಿನ ಕಳೆದರೂ ಕೂಡ ಇನ್ನೂ ಬಂಧಿಸಿಲ್ಲ. ಆದ ಕಾರಣ ಮಾನ್ಯ ಪಿಎಸ್ಐ ಹಾರುಗೇರಿ ಅವರು ತಮ್ಮ ಮಗನಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಮತ್ತು ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಹಿಂದೂ ಬೋವಿ ಒಡ್ಡರ ಸಮಾಜ ರಾಯಭಾಗ ತಾಲೂಕು ಅಧ್ಯಕ್ಷರು ಆಗಿರುವಂತಹ ರಾಜು ಒಡ್ಡರ್, ಆನಂದ ಮರಾಪುರ್, ಮುತ್ತಪ್ಪ ಒಡ್ಡರ್, ಅಮರ್ ಒಡ್ಡರ್, ಕುಮಾರ್ ಒಡ್ಡರ್ ಹಲ್ಲೆಗೊಳಗಾದ ಯುವಕನಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತ ಬೋವಿ ಒಡ್ಡರ್ ಸಮಾಜದ ಮುಖಂಡರು ಪಿಎಸ್ಐ ಸಾಹೇಬ್ರಿಗೆ ವಿನಂತಿ ಮಾಡಿಕೊಂಡಿದ್ದಾರೆ. ಮಂಜುನಾಥ ಮಾಂಗ, ರಾಯಭಾಗ. ನಾವು ಊರಾಗ ಮುಂಜಾನೆ ಇದು ಸಾಯಂಕಾಲ ರೀ ಊರಾಗ ಹೋಗಿ ನಾನು 8 ಗಂಟೆಗೆ ಅಂತ ಊರಾಗ ಹೋಗಿ ಅಲ್ಲಿ ಬಾರ್ ಬಜಕ್ಕೆ ಒಂದು ಸ್ವಲ್ಪ ಜಾಗ ಐತ್ರಿ. ಆ ಜಾಗದ ಕಡೆ ಒಂದು ನಿಂತಿನ್ರಿ ನಾ ಫೋನ್ನಾಗ ಮಾತಾಡ್ಕೋತ. ಅಷ್ಟ್ರಾಗಿ ಇವರು ಅವಾಗೇನೋ 10 ಗಂಟೆ ಏನೋ ಆಗಿತ್ತು. ಅವಾಗ 10 ಗಂಟೆ ಆಗಿತ್ತು. ಮತ್ತು ಅವಾಗ ಇವ್ರು ಬಂದ ಕೂಡಲೇ ನಾ ಫೋನೇ ಮಾತಾಡ್ಕೊತ ನಿಂತಿನ್ರಿ. ಅವಾಗ ಫೋನೇ ಮಾತಾಡ್ಕೊತ ನಿಂತ ಕೂಡಲೇ ಅಂದ್ರೆ ಇವ್ರು ಮಾತಾಡ್ಕೊತ ನಿಂತಿನ್ರಿ. ಅಲ್ಲಿ 10 ಗಂಟೆ ಆಯಿತು. ಅಷ್ಟ್ರಾಗ ಎಲ್ಲರೂ ಒಂದು ಪರಿಚಯದವ್ರು ಹೋದ್ರಿ ಅಲ್ಲಿ ಮಾತಾಡ್ಕೊತ ನಿಂತಾಗ. ಫೋನ್ನಾಗ ಮಾತಾಡ್ಕೊತ ನಿಂತಿನ್ರಿ. ನಾನು ಫೋನ್ನಾಗ ಮಾತಾಡ್ಕೊತ ಒಬ್ಬ ನಿಂತಿನ್ರಿ ನಾನು. ಇಂಥ ಇವ್ರು ಬಂದ್ರಿ. ಬಂದ ಕೂಡಲೇ ಹಂಗೆ ನಿಂತರು. ಮತ್ತು ನಿಂತ ನಾ ಫೋನ್ನಾಗ ಮಾತಾಡತ್ತಿದ್ನಿ. ಆ ಟೈಮ್ನಾಗ ಬಸ್ಡಿ ಮಗನ ಹಿಂಗೆ ಯಾಕೆ ನೀ ಫೋನಾಗ ಜೋರು ಮಾತಾಡತ್ತಿ, ಆ ಕಡೆ ಹೋಗ್ಲಾ ಅಂತಂದ್ರೆ. ಯಾಕೋ ನೀ ಇದನ್ನ ನನ್ನ ಕ್ಲಾಸ್ಮೇಟ್ ಅಲ್ಲ ಅಂತಾನೆ. ಅಟ್ಕೊಡ್ದ ನೀ ಯಾವಾಗ ನನ್ನ ಕ್ಲಾಸ್ಮೇಟು ಒಡ್ಡ ಸೋಯ್ ಮಗನ ಅಂತಂದ್ರೆ. ಹಂಗೆಲ್ಲ ಬ್ಯಾಕ್ ಹೋಗ್ಬೇಡ ಅಂತ ನಾ ಹೇನ್ರಿ. ಮತ್ತು ಬ್ಯಾಕ್ ಹೋಗ್ಬೇಡ, ನೀ ಯಾವ ನನ್ಗೆ ಹಂಗೆ ಹಿಂಗೆ ಅಂತ ನಾವು ಅಂತ ಅಂದ್ಕೂಡ್ಲೆ ನಾನು ಕೌಂಟ್ರ್ ಮುಂದೆ ಹೋದಿನ್ರಲ್ಲಿ, ವೈನ್ಸ್ ಮುಂದೆ. ಅಂತ ಕೌಂಟ್ರ್ ಮುಂದೆ ಹೋದ ಕೂಡಲೇ ನಾ ಆ ಕಡೆ ಮರ್ಯಾಗ ನಿಂತೀನಿ. ಫೋನ್ ತಾರೋ ಅಂತಂದ್ರೆ. ಫೋನ್ ಯಾಕಂತ ಕೇಳ್ಕೂಲೆ ನೋಡ್ಕೊಡ್ತಾ ಇಲ್ಲಿ ಫೋನ್ ಅಂತಂದ್ರೆ. ಏನು ನೋಡ್ತಿರ್ಬೇಕಂತ ನಾ ಫೋನ್ ಕೊಡೋಣ ಅದನ್ನ ತೊಗೊಂಡು ಹೊಂಟ ಬಿಟ್ಟಿರ್ದ. ಹೋಗಕತ್ತ ನಾ ಕೇಳಕ್ಕೆ ಹೋದ್ ನಾವು. ಅಂತ ಕೇಳಕ್ಕೆ ಹೋಗೋಣ ಮತ್ತೆ ಅಂತ ಬೇಕತ್ತಾನ. ಹಂಗೆಲ್ಲ ಬೈಬೇಡ, ಇದೇಗೂ ಜಾತಿ ಹಿಡಿದು ಬದಿ ಹಂಗೆಲ್ಲ ಬೈಬೇಡ, ಬಾ ಇದನ್ನಾಕತ್ತೆ ಅಂತ ಇದನ್ನ ಮಾಡಕತ್ತದ. ಮೈ ಮೇಲೆ ಏರಿ ಬರಕತ್ತರು ಅಂತ ನುಗಿಸಿನ್ರಿ ಅವ್ರನ್ನ. ಸ್ವಲ್ಪ ನುಗಿಸ್ಕೋದು ಕೂಡಲೇ ಅಂತ ಅವ್ರು ನಾನು ಬಡ್ಯಾಕನ್ ಸ್ಟಾರ್ಟ್ ಮಾಡ್ರಿ. ಒಬ್ಬ ಜಗ್ಗಿನ ಏನು ನೆಲಕ್ಕೆ ಹೋಗೋದ್ರಲ್ಲ ನನ್ಗೆ ಮೆಲ್ಕಿಗೆ ಪೆಟ್ಟ ಐತ್ರಿ. ನನಗೆ ಈ ಸರ್ತ್ ಪೆಟ್ಟತ್ತ ನನ್ಗೆ ಪ್ರಜ್ಞೆ ತೆಗ್ತಿರು ಅವ್ರು. ಆಮೇಲೆ ಅಂತ ನನಗೆ ಪ್ರಜ್ಞೆ ಎದ್ದು ನೋಡೋಟ್ಗೆ ನನ್ನ ಫೋನು ಇಲ್ಲ ಆಗಿತ್ತು. ನಾನು ಅನ್ಕೋತ ಹಂಗೆ ಹೊಂಟಿದ್ದೀನಿ. ನಾನು ಎಲ್ಲಿ ದುರ್ಗಮ್ ಗುಡಿ ಸಮೀಪ ಇದ್ದೀನಿ ರೀ. ಅವಾಗ ಮತ್ತೆ ಇವ್ರು ರವಿ ಶರ್ಗುಣ ನಾವು ವಾಪಸ್ ಬಂದ್ರಿ. ವಾಪಸ್ ಬಂದು ಪೂರ್ತಿ ಇದನ್ನ ತಪ್ಪಾಗೈತಿ, ಮತ್ತು ನಿನ್ನ ಮೊಬೈಲ್ ಕೊಡ್ತಾನು, ಮತ್ತು ಗಾಡಿ ಮೇಲೆ ಹತ್ತು ಮನೆಗೆ ಬಿಡ್ತಾನು ಅಂತಂದು. ಬೇಡಪ್ಪ ನನ್ನ ಮೊಬೈಲ್ ಆದ್ರೆ ನಾನು ಮುಂಜಾನೆ ಇಸ್ಕೊತಾನು, ನನಗೇನು ಮೊಬೈಲ್ ಬೇಡ, ನೀವು ಹೋಗಂತಾರೆ. ಇಲ್ಲ ನೀ 10 ಗಾಡಿ ಮೇಲೆ ನಾನು ಬಿಟ್ಟ ಬರ್ತಾನು, ನಿನ್ನ ಮೊಬೈಲ್ ಕೊಡ್ತಾನು ಅಂತಂದ್ರೆ. ಅಂತ ನಾನು ಹತ್ತಿ ಸ್ವಲ್ಪ ಮುಂದೆ ಹೋದ್ರೆ ಸ್ವಲ್ಪ ಮುಂದೆ ಹೋದಲ್ಲ ಒಂದು ಕಾರ್ನರ್ ಐತ್ರಿ. ಕಾರ್ನರ್ ತಕ್ಕ ಒಂದು 3-4 ಮಂದಿ ನಿಂತಿರ್ರಿ ಅವ್ರವ್ರು. ಅಂತನೆಲ್ಲ ನಾ ಅಲ್ಲಿ ಹೋಗಿ ತರಿಬಿದ ಕೂಡಲೇ ಅಂತ ನನಗೆ ಏನಂದ್ರು ಇದೆ ಅಂತಂದ್ರೆ. ಯಾಕೆ ಅಂತಾನೆ ಮನೆಗೆ ಬಿಟ್ಟು ಬರ್ತಾನೆ ಇಲ್ಲ ಅಂತ ಇದೆ ಅಂತಂದ್ರು. ಇದ್ ಕೂಡಲೇ ಅಂತ ಏನು ಮಾಡಿದ್ರಿ, ಕಿಶೆ ಎಲ್ಲ ಚೆಕ್ ಮಾಡಿರ್ಪ ಇಲ್ಲ. ಅಂತ ಹಿಂದಿನ ಕಿಶೆದಾಗ 2300 ರೂಪಾಯಿ ಇದ್ದವ್ರು ನಾನು. ಅಂತ ಅವ್ನು ತಕ್ಕೊಂಡ್ರು. ಅಂತ ಮುಂದೆ ಏನೂ ಇಲ್ಲಾಗಿತ್ತು ಅಂತ ಖರ್ಚಿ ಬಂದಿತ್ತು ಅಂತ ತೆಗೆದ ಹಾರಿಸಿದ್ರು ಅವ್ರು. ಅಂತ ಆಮೇಲೆ ಏನು ಮಾಡ್ರಿ, ಕೊಳಗದು ಏನೈತೆ ಅಂತಂದ್ರೆ. ಕೊಳಗದು ಏನಿಲ್ಲ ಅಂತಾನೆ. ಏನಿಲ್ಲ ಅಂದ ಕೂಡಲೇ ಅಂತ ಚೈನ್ ಒಂದಿತ್ತು ರೀ, ಚೈನ್ ತೊಗೊಂಡ್ರು ಅವ್ರು. ಅಂತ ಚೈನ್ ಒಂದಿತ್ತು ಅಂತ ಕೈಯಾಗ 2 ಉಂಗುರ ಇದ್ದವು ರೀ. ಅಂತ ಉಂಗುರನೂ ಬಿಚ್ಕೊಂಡ್ರು. ಬಿಚ್ಕೊಂಡ್ ಕೂಡಲೇ ಇಷ್ಟೆಲ್ಲ ನೀ ಬಂಗಾರ ಹಾಕೊಂಡು ತಿರ್ಗಾಡ್ತಿ ಅಂತ ಏನು ಮಾಡ್ರಿ, ಬಡ್ಯಾಕ ಚಾಲು ಮಾಡ್ರಿ. ಬಡ್ಯಾನ ಮತ್ತು ಇದು ಕಾಲೇ ಇಲ್ಲೆಲ್ಲ ಒದಿದು 4-5 ಮಂದಿ ಇದ್ದರು ಅವರು. ಅಂತ ಅವ್ನು ರವಿ ಶಿರ್ಗೂರ್ ರೀ, ಮತ್ತು ಅವ್ನು ಏನೋ 3-4 ಮಂದಿ ಇದ್ರಿ ಅಂತ ಎಲ್ಲ ಇಲ್ಲಿ ಈ ಸರ್ತದು ಎಲ್ಲ ಒದಿದ್ ಮಾಡಿ ಅಂತ ಮತ್ತೆ ನನಗೆ ಪ್ರಜ್ಞೆ ತಪ್ಪಿದ ಕೂಡಲೇ ನಾನು ಇದೇನದ ಮರುದಿವ್ಸ ನನಗೆ ಯಾವಾಗತ್ತಂದ್ರೆ 2 ಗಂಟೆಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ನಂಗೆ ಗೊತ್ತ್ರಿ. ಅಲ್ಲಿ ತನಕ ನನಗೇನೂ ಗೊತ್ತಾಯಿಲ್ಲ ಈ ಥರ ಮಾಡ್ಯಾರ. ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಒಡ್ಡರ್. ನಾರೇ ಆ ದಿವಸ ಗೋಕಾಕ್ ಹೋಗಿನ್ರಿ. ಗೋಕಾಕದಿಂದ ಬಂದಿರ್ತೀನಿ ಸಾಯಂಕಾಲ ನಮ್ಮ ತಮ್ಮನ ಕೂಡಿ ಬಂದ್ರಿ. ಮನೆಗೆ ಹೋಗೋಟಿಗೆ ಎಲ್ಲಿ ನಾನು ಬಾಗಲಾಗಿ ಕೇಳಿವ್ಯಾನೋ ಅಂತ ಕೇಳ್ರಿ ನಮ್ಮ ಮಂಜುನಾಥ್ ಅಂತ. 8 ಗಂಟೆಗೆ ಊರಾಗ ಹೋಗ್ಯಾನೋ ಅಂತ ಹೇಳ್ರಿ ಅವ್ರು. ಊರಾಗ ಹೋಗ್ಯಾನ ಅಂದ್ಬಿಟ್ಟಿಗೆ ಅಂತ ಊರಾಗ ಅದಕ್ಕೆ ಹೋಗ್ಯಾನೋ ಅಂತ ಕೇಳ್ರಿ. ಇಲ್ಲ ಭೇಟಿಗೆ ಯಾರಿಗೂ ಭೇಟಿಗೆ ಬರ್ತಾನೆ ಹೋಗ್ಯಾನೋ ಅಂತಂದ್ರೆ. ಆಯ್ತು ಹೇಳನ್ರಿ. ನಾ ಊಟ ಮಾಡಿ ನಾ ಅಂಗಡಿಗೆ ಮಾಡ್ಕೊಳಕ್ಕೆ ಡೈಲಿ ಹೋಗ್ತಾನೆ ರೀ. ನಾ ಅಂಗಡಿ ಮಾಡ್ಕೊಳಕ್ಕೆ ಹೋದನ್ರಿ. ಅಂಗಡಿಗೆ ಮಾಡ್ಕೊಳಕ್ಕೆ ಹೋಗೋಟಿಗೆ
ಅಂತ ಮುಂಜಾನೆ ಎದ್ದು ಮನೆಗೆ ಬಂದ್ರಿ ನಾನು ಸಾಯಂಕಾಲ 7 ಗಂಟೆಗೆ ಮನೆಗೆ ಬಂದಿಲ್ಲ ಅಂದರು. ಬಂದಿಲ್ಲ ಅಂದ್ಬಿಟ್ಟಿಗೆ ನಮ್ಮ ಜಳಕ ಮಾಡಿ ದಿನ ಡೈಲಿ ದೇವ್ರಿಗೆ ಹೋಗ್ತಾನೆ ರೀ. ದೇವ್ರಿಗೆ ಹೋಗಿ ಹೊಳಿ ಬಂದ್ರಿ ನಾನು. ದೇವ್ರಿಗೆ ಹೋಗಿ ಹೊಳಿ ಬಂದ್ರೆ ಅಂಗಡಿ ಎಲ್ಲ ಕಸ ಹೊಡೆದ ನೀರು ಹೊಡೆದ ಪೂಜೆ ಮಾಡಿ ಮನೆಗೆ ಬಂದ್ರಿ ಮತ್ತು 9 ಗಂಟೆಗೆ. ಮನೆಗೆ ಬಂದ ನಂತರ ಅಂತ ಕೇಳಿ ಮತ್ತೆ ಬಂದಾನಿಲ್ಲ ಇಲ್ಲ ಅಂದರು. ಇಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮರ ನಾವು ಹುಡುಗ ನಾವು ಫೋನ್ ಹಚ್ಚಿನಿ. ಅಮ್ಮರ ಮತ್ತು ನಮ್ಮ ತಮ್ಮನ ಮಗಾರ ಅಮ್ಮರ ಮತ್ತು ಮಂಜುನ ಮನೆಗೆ ಬಂದಿಲ್ಲ ಅವ್ರ ಸಾಯಂಕಾಲ ಹೋದವ 8 ಗಂಟೆಗೆ ಹೋಗ್ಯಾನು. ಮತ್ತು ಎಲ್ಲಿ ನಾನು ನೋಡ್ರಿ ಅಂತ ಹೇಳಿದೆ. ಅಂತ ಎಲ್ಲಿ ನಾನು ಆಟಲ್ಲಿ ದೊಡ್ಡಪ್ಪ ಹೇಳ್ತಂದ್ರು ಅಂತ ನಾವು ನಾನು ನೋಡ್ತೀನಿ ಹೇಳ್ರಿ ಅಂತ. ನೋಡ್ತೀನಿ ಹೇಳ್ಬಿಟ್ಟು ನಾ ಏನು ಮಾಡಿರಿ ಏನು ಹರಿಗೆರೆಗೆ ಎಲ್ಲರೂ ಇರ್ಬೇಕಂತ ಹರಿಗೆರೆಗೆಲ್ಲ ಹರಿಗೆರೆ ಕ್ರಾಸ ಹರಿಗೆರೆ ಎಲ್ಲ ಹುಡುಕಾಡಿ ಮನೆಗೆ ಹೋಗಿನಿ ಸರ್. 11:30 ಆಗ್ತದೆ ನಮ್ಮ ಮನೆಗೆ ಹೋಗುತ್ತೆ. 11:30 ಅಂತ ನಮ್ಮ ದೋಸ್ತಿಗೆ ಒಬ್ಬಗೆ ಫೋನ್ ಹಚ್ಚಿನಿ. ನಮ್ಮ ದೋಸ್ತಿಗೆ ಫೋನ್ ಹಚ್ಚೋಟ್ಟಿಗೆ ಮತ್ತು ಅದು ಎಲ್ಲಿ ನಾನು ನೋಡಿ ನಮ್ಮ ಹುಡುಗ ಒಬ್ಬ ನಿನ್ನಿಂದ ಬಂದಿಲ್ಲವ ಯಾರು ಏನಾಗೈತಿ ಏನು ಗೊತ್ತಾಗ್ಬೋದು ಅಂತಂದ್ರೆ ನಾನು ಆಯ್ತು ನಾವು ಹೋಗಿ ನೋಡ್ತೀನಿ ಗಪ್ರಿ ಅಂದ್ರು. ಅಂತ ಕಬ್ಬ ಕಡೆಗೆ ಹೋಗಿದ್ರು ನಾವು ಅಂತ ನೋಡ್ತೀನಿ ಗಪ್ರಿ ಅಂದರು. ಆಟೋಟಿಗೆ ಅಂತ್ರಿ ಅವು ಕಬ್ಬಿನ ದುರ್ಗನ ಗುಡಿ ಕಬ್ಬಿನ ಸಾಲಿನಾಗ ಬಿದ್ದಿರ್ತಿದ್ರು ನಾವು. ಬಿದ್ದ ಟೈಮ್ದಾಗ್ರಿ ಅಂತ ಇವ್ರು ಹುಡುಗರೆಲ್ಲ ತೊಗೊಂಡು ಅವ್ರ ಮನೆಗೆ ಬಂದರು ಇಬ್ಬರು. ನಾ ಅಂಗಡಿಯಾಗ ಕೂತೀನಿ. ನಾ ರೋಡ್ ಮೇಲೆ ಹಾದು ಮುಂದೆ ಹೋದ್ರೆ ಅವ್ರು ಮುಂದೆ ಹೋಗೋಟಿಗೆ ನಾ ಅಂಗಡಿ ಬಾಗಿಲು ಹಾಕಿನಿ. ಅಂಗಡಿ ಬಾಗಿಲು ಹಾಕಿದವಂದ್ರೆ ನಾ ಮನೆಗೆ ಹೋಗಿ ಮನೆಗೆ ಹೋಗ್ತಕ್ಕ ಏನಾಗಿತ್ತು ತಾನೆ ಏನಿಲ್ಲ ಹಿಂಗೆ ಬಡ್ದಾರ್ತ ಇವಂಗೆ ಅರಿವಿಲ್ಲಾಗಿತ್ತು. ಏನು ಮಾತಾಡೋಕೆ ಪೊಸಿಷನ್ದಾಗೆಲ್ಲ ಇದೆ ಏನೂ ಇಲ್ಲ ಆಗಿದ್ದೆ. ಮೂವತ್ತೆಲ್ಲ ಬಾತ್ ಕಣ್ಣೆಲ್ಲ ಮುಚ್ಚಿದ್ರು. ತಂದು ಹೋಗಿದ್ರು ಅವನ ತಂದು ಹೋಗೋದು ಬಂದಿಗೆ ದವಾಖಾನೆ ಹೋಗಿ ನಡ್ರಿ ಅಂದೆ. ದವಾಖಾನೆ ಹೋಗಿ ನಡ್ರಿ ಅಂತ ಆ ಹೆಂಗಸ್ರಟ್ಟು ಮನ್ಯಾಗ ಆಳಾಕತ್ರಿ ಎಲ್ಲರೂ ಬಡ್ಬಡ್ಕೊಂಡ ನಮಗೂ ಕಣ್ಣೀರು ಸರಿ ಹೇಳ್ರಿ. ಮೊದಲ 2 ಮಕ್ಕಳ ಮಣ್ಣಾಗ ಹಾಕಿದ್ರು ನಾವು. ಏನು ಇವಿದ್ದ ಮಕ್ಕಳು ಅಷ್ಟೇ ಜೋಪಾನ ಇರ್ತದೆ. ನಾವು ಮಧ್ಯಾಹ್ನ 2 ಮಕ್ಕಳದ್ದು ಕೊಂದಾರ ಹಿಂಗೆ ಮಾಡಿ ಇದು ಮಕ್ಕಳಿಗೆ ಹಿಂಗೆ ನಟ್ಟು ಬಿದ್ದಾರ ಒಟ್ರೆ. ಅಂತ ಏನು ಬಂದ್ರಿ ದವಾಖಾನೆ ತೊಗೊಂಡು ಸರ್ಕಾರ ದವಾಖಾನೆ ಬಂದ್ರಿ. ನಾನು ಸರ್ಕಾರ ದವಾಖಾನೆ ಬಂದ್ರಿ ಅಂತ ಅವನ ನಮ್ಮಲ್ಲಿ ಸ್ಕ್ಯಾನಿಂಗ್ ಎಲ್ಲ ಏನಿಲ್ಲ ಮುಂದುವಯ್ರಿ ಅಂದ್ರೆ ಮುಂದುವಯ್ರಿ ಅಂದ್ಬಿಟ್ಟು ನಾವು ಸುರಕ್ಷಾ ದವಾಖಾನೆ ತೊಗೊಂಬಂದ್ರಿ. ತೊಗೊಂಬಂದಂತ MSL ಬರ್ದು ಕೊಡಂದ್ರಿ ಡಾಕ್ಟರ್ ಸಾಹೇಬ್ರಿಗೆ. ನಾವು ಬರ್ದು ಕೊಡಂದ್ರಿ ಅಂತ ಅವ್ರೆ ಬರ್ದು ಕೊಟ್ಟಿರ್ಬೇಕಂತ ನಾವು ಗಪ್ಪ ಆಗಿದ್ರಿ. ಮರುದಿವ್ಸ ಬಾರಾಕ ಅವ್ರು ತೊಗೊಂಬಂದ್ರಿ. ಅವ್ರು ತೊಗೊಂಬರ್ರಿ ಅಲ್ಲಿ ಹವಾಲ್ದಾರ್ಗಳು ನನ್ನ ಕಡೆ ಎಲ್ಲ ನಿನ್ನ ಕಡೆ ಎಲ್ಲ ಇದನ್ನ ಹೇಳಕತ್ರಿ. ಅವ್ರು ನಾ ತೊಗೊಳಂಗಿಲ್ಲ ನೀರು ತೊಗೊಳಂಗಿಲ್ಲ ಇದನ್ನ ಹೇಳಕತ್ರಿ. ಗಪ್ಪ ನಿಂತೀನಿ ರೀ. ನನಗೆ ಬ್ರೇಮ್ತರಿನ ಮೊದಲು ತಲೆನ ಅವಘಡಾಗಿತ್ತು. ಮೊದಲ ಸತ್ತಿದ್ದಂದ್ರೆ ಏನು ಮಾಡ್ರು ಆಸೆ ಮಜಾತಾರ ಒದ್ದಾರು ಜಾಗದ ಮೇಲೆ ಒಟ್ಟಿಗೆ ಆಗಿದ್ದು ನೋಡಿ ಯಾರು ಹೆಸರ ಮೇಲೆ ಅವ್ರು ಗಪ್ಪ ಏನು ನನಗೇನು ತಿಳಿಸಿಲ್ಲ. ಅದು ರಾತ್ರಿ ಗಪ್ಪ ನಿಟ್ಟು ಮೇಲ್ತ್ರಿ ಅಂತ ಹವಾಲ್ದಾರ್ಗೆ ತಂದು ಫೋನ್ ಹಚ್ಚಿರ. ಇದನ್ನು ಹವಾಲ್ದಾರ್ಗೆ ಯಾರು ಹವಾಲ್ದಾರವ ಎಡಲ್ಲಿಗೆ ಹವಾಲ್ದಾರ್ಗೆ ನಾವು ಭೇಟಿ ಆಗ್ಬಿಟ್ಟು ನೀವು ನಮ್ಮ ಕಡೆ ನಡೆಯಂಗಿಲ್ಲ ಅಂತ ಮತ್ತೊಬ್ಬ ಹವಾಲ್ದಾರ್ ಹೇಳಕತ್ರಿ ಅಂತ. ಆಯ್ತು ಸರ್. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.